ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಮತ್ತೆ ರೇಷನ್ ಕಾರ್ಡ್ನ KYC ಬಗ್ಗೆ ಮಾತನಾಡ್ತಾ ಇದ್ದೀನಿ. ಸೊ ಈಗ ಗೃಹಲಕ್ಷ್ಮಿ 11ನೇ ಕಂತು ಬರಬೇಕಾದ್ರೆ ನೀವು KYCನ ಕಡ್ಡಾಯವಾಗಿ ಮಾಡಬೇಕಂತ ಸರ್ಕಾರ ಹೇಳಿ ಅಂತ ಎಲ್ಲ ಕಡೆ ಕೂಡ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ KYC ನಿಮ್ಮಲ್ಲಿ ಎಷ್ಟು ಜನಕ್ಕೆ ಆಗಿದೆ, ಏನು KYC ಅಂದ್ರೆ ಏನು, KYCನ ಯಾವ ರೀತಿ ನೀವು ಚೆಕ್ ಮಾಡಬೇಕು, KYC ಆಗಿದಿಲ್ಲ ಅಂತ ಯಾವ ರೀತಿ ನೀವು ನೋಡೋದು, ಈ ಎಲ್ಲ ಒಂದು ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದ್ರೆ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪುತ್ತೆ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರು ಎಲ್ಲರಿಗೂ ತುಂಬ ಹೃದಯ ಧನ್ಯವಾದ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವಾಗ ಏನಾಗ್ತದೆ ಅಂತಂದ್ರೆ, ನಿಮ್ಮ ಒಂದು ರೇಷನ್ ಕಾರ್ಡ್ನ ನೀವು ಉಳಿಸ್ಕೋಬೇಕಾದ್ರೆ ನೀವು KYCನ ಮಾಡಬೇಕು, ಮತ್ತೆ ಆಧಾರ್ ಲಿಂಕ್ ಅನ್ನ ಮಾಡಬೇಕು. ಸೊ ಆಧಾರ್ ಲಿಂಕ್ ಅಂದ್ರೆ KYC. ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ನೀವು ಆಧಾರ್ ಲಿಂಕ್ ಅನ್ನ ಕಡ್ಡಾಯವಾಗಿ ಮಾಡಲೇಬೇಕು. ಸೊ ಇದನ್ನ ಯಾಕೆ ಮಾಡ್ತಿದ್ದಾರೆ ಅಂತಂದ್ರೆ, ಒಂದೇ ಮನೆಯಲ್ಲಿ ಎರಡೆರಡು ರೇಷನ್ ಕಾರ್ಡ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನ ತಡೆಗಟ್ಟುವ ಸಲುವಾಗಿ ಈ ಒಂದು ಕೆಲಸನ ಸರ್ಕಾರ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಅಂತಂದ್ರೆ ನಿಮ್ಮ ಜನರಲ್ಲಿ ನೀವು 4 ಜನ ಇದ್ರೆ ಅದರಲ್ಲಿ ನಿಮ್ಮ ದೊಡ್ಡ ಮಗನ ಮದುವೆ ಆಗಿರುತ್ತೆ. ಆ ನಂತರ ನೀವು ಇನ್ನೊಂದು ರೇಷನ್ ಕಾರ್ಡ್ನ ಮಾಡಿರ್ತೀರಾ. ಸೊ ಹಳೆ ರೇಷನ್ ಕಾರ್ಡ್ ಅಲ್ಲಿ ಕೂಡ ನಿಮ್ಮ ಹೆಸರು ಇರುತ್ತೆ. ಮದುವೆ ಆದ್ಮೇಲೆ ಹೊಸ ರೇಷನ್ ಕಾರ್ಡ್ ಮಾಡಿರ್ತಲ್ಲ, ಆ ಹೆಸರಲ್ಲೂ ಒಂದು ನಿಮ್ಮ ಮಗನ ಒಂದು ಹೆಸರು ಇರುತ್ತೆ. ಹಳೆ ರೇಷನ್ ಕಾರ್ಡ್ ಅಲ್ಲಿ ಕೂಡ ನಿಮ್ಮ ಮಗನ ಹೆಸರು ಇರುತ್ತೆ. ಸೊ ಇಲ್ಲಿ ನೀವೇನಾಗುತ್ತೆ, ಡಬಲ್ ಹಣವನ್ನ ಪಡೆದುಕೊಳ್ತಿರ್ತೀರಾ ಸರ್ಕಾರದಿಂದ. ಸೊ ಇದನ್ನು ತಪ್ಪಿಸುವ ಸಲುವಾಗಿ ಈ ಒಂದು KYC ಅನ್ನು ಕಡ್ಡಾಯವಾಗಿ ಸರ್ಕಾರ ಮಾಡಿದೆ ಅಂತ ಹೇಳ್ಬೋದು. ಸೊ KYC ಯಾರೆಲ್ಲ ಮಾಡಿದಿರೋ, ಸೊ ಯಾರೆಲ್ಲ ಇನ್ನು ಮಾಡ್ಬೇಕಂತಿದ್ರು ಬೇಗ ಹೋಗಿ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಮೊದಲು ಯಾವ ರೀತಿ ಅಂತಂದ್ರೆ, ನೀವು ಒಂದು ರೇಷನ್ ಕಾರ್ಡ್ ಅಲ್ಲಿ ಮನೆಯ ಹಿರಿಯ ಮುಖ್ಯಸ್ಥ ಯಾರು ಇರ್ತಾರಲ್ಲ ಅವರ ಒಂದು ಆಧಾರ್ ಕಾರ್ಡ್ ಲಿಂಕ್ ಆದ್ರೆ ಸಾಕಾಗಿತ್ತು. ನಿಮಗೆ ಒಂದು ಗೃಹಲಕ್ಷ್ಮಿ ಏನಾದ್ರು ಹಣ ಅನ್ನೋದು ನಿಮ್ಮ ಅಕೌಂಟ್ಗೆ ಬರ್ತಾ ಇತ್ತು. ಸೊ ಆಮೇಲೆ ಏನಾದ್ರು ಮಾಡಿದ್ರು ಅಂತಂದ್ರೆ, ರೇಷನ್ ಕಾರ್ಡ್ ಅಲ್ಲಿ ಇರುವಂತ ಪ್ರತಿಯೊಬ್ಬರು ಏನ್ ಮಾಡ್ಬೇಕು, ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕ್ ಅನ್ನ ಕಡ್ಡಾಯವಾಗಿ ನೀವು ಮಾಡ್ಬೇಕಂತ ಒಂದು ಆದೇಶವನ್ನ ಹೊರಡಿಸಿದ್ರು. ಸೊ ಹಾಗಾಗಿ ಈಗೆಲ್ಲ ಯಾರೆಲ್ಲ ನೀವು ನಿಮ್ಮ ಆಧಾರ್ ಕಾರ್ಡ್ಗೆ ರೇಷನ್ ಕಾರ್ಡ್ ಲಿಂಕ್ ಮಾಡಿಲ್ವೋ ಅವರೆಲ್ಲ ರೇಷನ್ ಕಾರ್ಡ್ ಕೂಡ ಏನಾಗುತ್ತೆ, ರದ್ದಾಗುತ್ತೆ. ಸೊ ಬೇಗ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಈಗಾಗಲೇ ಸಮೀಕ್ಷೆ ಅಂದ್ರೆ ಎಲ್ಲ ಕಡೆ ಚೆಕಿಂಗ್ ಮಾಡಿಸ್ತಾ ಇದ್ದಾರೆ. ಯಾರೆಲ್ಲ ರೇಷನ್ ಕಾರ್ಡ್ಗಳಿಗೆ KYC ಆಗಿದ್ದು KYC ಆಗಿಲ್ವೋ, ಮತ್ತೆ ಯಾರೆಲ್ಲ ರೇಷನ್ ನ ಪ್ರತಿ ತಿಂಗಳು ತಗೋತಾ ಇದಾರೋ, ಯಾರೆಲ್ಲ ತಗೋತಾ ಇಲ್ವೋ ಅದನ್ನು ಕೂಡ ಚೆಕ್ ಮಾಡ್ತಿದ್ದಾರೆ. ಯಾರಾದ್ರೂ ಒಂದು 2 ತಿಂಗಳ ಗ್ಯಾಪ್ ಅನ್ನ ಇಟ್ಟಿದ್ರು ಕೂಡ ಅವ್ರ ರೇಷನ್ ಕಾರ್ಡ್ನ ರದ್ದು ಮಾಡುವಂತ ಒಂದು ಸಾಧ್ಯತೆ ತುಂಬಾ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಎಲ್ಲರೂ ಈ ಒಂದು ಕಂಡೀಷನ್ ನ ಪಾಲಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವಾಗ ಏನಪ್ಪಾ ಅಂತಂದ್ರೆ, ನೀವು ನಿಮ್ಮ ರೇಷನ್ ಕಾರ್ಡ್ಗೆ KYC ಆಗಿದೆಯೋ ಇಲ್ಲೋ ಅನ್ನೋದನ್ನ ಯಾವ ರೀತಿ ನಿಮ್ಮ ಮೊಬೈಲ್ ನೀವು ಚೆಕ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸುಲಭವಾಗಿ ನಾನು ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಹಾಗಿದ್ರೆ ಯಾವ ರೀತಿ ಅದನ್ನ ನೀವು ಚೆಕ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಿಮ್ಮ ಒಂದು ಮೊಬೈಲ್ ನ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೋತೀನಿ ನಾನು. ಆಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಅದನ್ನ ನೀವು ಮಾಡ್ಕೋಬೇಕಂತ. ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡೆ. ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಗೂಗಲ್ಗೆ ಹೋಗ್ಬಿಟ್ಟು ಅಲ್ಲಿ ahara.in ಅಂತ ನೀವು ಸರ್ಚನ ಮಾಡಿ ಸಾಕು. ಆಹಾರಕರ nic.in ಅಂತ ನೀವು ಸರ್ಚನ ಮಾಡಬೇಕು. ಸೊ ನಾನು ಸರ್ಚನ ಮಾಡ್ತೀನಿ. ಸರ್ಚನ ಮಾಡಿದ ತಕ್ಷಣ ಇಲ್ಲಿ ಮೊದಲನೇದಾಗಿ ಕಾಣುವಂತ ಒಂದು ವೆಬ್ಸೈಟ್ ಏನಿದೆ ನೋಡಿ, ಕನ್ನಡದಲ್ಲಿ ಇರತಕ್ಕಂತ ಒಂದು ವೆಬ್ಸೈಟ್, ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಸರ್ಕಾರ ಅಂತ ಏನಿದೆ ನೋಡಿ, ಅದನ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಒಂದು ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ. ಸೊ ಸೈಡ್ ಅಲ್ಲಿ ಬ್ಲಿಂಕ್ ಆಗ್ತಿರುವಂತ ಒಂದು 3 ಲೈನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಆಮೇಲೆ ಈ ಸ್ಥಿತಿ ಅಂತ ಇಲ್ಲಿ ಇದೆ ನೋಡಿ, ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಸ್ಥಿತಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ DBT ಸ್ಥಿತಿ ಅಂತ ಇದೆ ನೋಡಿ, ಅದ್ರಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ, ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಡಿವೈಸ್ ಅಂದ್ರೆ ಡಿಸ್ಟ್ರಿಕ್ಷನ್ ಯಾವ್ದು, ನಿಮ್ಮ ಡಿಸ್ಟ್ರಿಕ್ಟ್ ಯಾವ್ದು ನೋಡಿ, ಅಂದ್ರೆ ನಿಮ್ಮ ಜಿಲ್ಲೆಗಳು ಯಾವ್ದು ನೋಡಿ, ಅದರ ವೈಸ್ ಇಲ್ಲಿ ಕೊಟ್ಟಿರ್ತಾರೆ. ಸೊ ನಿಮ್ಮ ಡಿಸ್ಟ್ರಿಕ್ಟ್ ಯಾವ್ದಲ್ಲಿ ಅಂದ್ರೆ ನಿಮ್ಮ ಜಿಲ್ಲೆ ಯಾವ್ದಲ್ಲಿ ಬರುತ್ತೆ ಅದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಜಿಲ್ಲೆ ಬಂದ್ಬಿಟ್ಟು ಬೆಳಗಾವಿ. ಸೊ ಹಾಗಾಗಿ ನಾವು 3ನೇ ನಂಬರ್ ಅಲ್ಲಿ ಇರುವಂತ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೋತೀನಿ. ಸೊ ಈ ರೀತಿ ಮಾಡ್ಕೊಂಡ ತಕ್ಷಣ ಇಲ್ಲಿ ಏನ್ ಕಾಣ್ತಾ ಇದೆ ನೋಡಿ, ಇಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂದ್ರೆ ಪಡಿತರ ಚೀಟಿ ವಿವರ ಅಂತ ಇದೆ ನೋಡಿ, ಇಲ್ಲಿ ಸೆಕೆಂಡ್ ಆಪ್ಷನ್, ಅದನ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ವಿತ್ OTP ವಿತೌಟ್ OTP ಅಂತ ಕೇಳುತ್ತೆ. ಸೊ ವಿತ್ OTP ಅಂದ್ರೆ ಅಲ್ಲಿ ನಿಮಗೆ ನಂಬರ್ನ ಹಾಕಿದ ತಕ್ಷಣ OTP ಕೇಳುತ್ತೆ. ಸೊ ನಿಮ್ಮ ಒಂದು ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ಲಿಂಕ್ ಇದೆಯೋ ಆ ಒಂದು ನಂಬರ್ಗೆ ಏನಿದೆ OTP ಬರುತ್ತೆ. ಅಂದ್ರೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಅದನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ನಾನು ಇಲ್ಲಿ ವಿತ್ OTP ಬದಲು ವಿತೌಟ್ OTP ಅಂತ ಇದೆ, ಅದನ್ನ ನಾವು ಇಲ್ಲಿ ಕ್ಲಿಕ್ ಮಾಡ್ಕೊತೀನಿ. ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ, ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಅದು ಕೇಳುತ್ತೆ. ಸೊ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ನೀವು ಇಲ್ಲಿ ಆಡ್ ಮಾಡಬೇಕಾಗುತ್ತೆ. ಸೊ ನಾನು ಆಡ್ ಮಾಡಿದ ತಕ್ಷಣ ಇಲ್ಲಿ ಗೋ ಅಂತ ಇದೆ ನೋಡಿ, ನೀವು ಗೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ KYC ರಿಮೈನಿಂಗ್, KYC ಡನ್, ಮೆಂಬರ್ ಕೌಂಟ್ ಅಂತ ಇದೆ ನೋಡಿ. ನಮ್ಮ ರೇಷನ್ ಕಾರ್ಡ್ ಅಲ್ಲಿ 4 ಜನ ಇದ್ದೀವಿ. ಸೊ 4 ಜನ ನಾವು ಇದ್ದೀವಿ. ಸೊ ಅಲ್ಲಿ 4 ಜನರ KYC ಕೂಡ ಡನ್ ಆಗಿದೆ ಅಂತಂದ್ರೆ ನಮ್ಮ 4 ಜನದ ರೇಷನ್ ಕಾರ್ಡ್ ಏನಿದೆ
ಆಧಾರ್ ಕಾರ್ಡ್ಗೆ ಲಿಂಕ್ ಇದೆ ಅಂತಾನೆ ಇಲ್ಲಿ ತೋರಿಸ್ತಾ ಇರೋದು. ಸೊ ಈ KYC ರಿಮೈನಿಂಗ್ 0 ಅಂತ ಇದೆ. ಸೊ ಇಲ್ಲಿ ಏನಾದರೂ ಈ KYC ರಿಮೈನಿಂಗ್ 1, 2 ಅಥವಾ ಇದ್ರೆ ನಿಮ್ಮ ಯಾರ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ನೋಡಿ, ದಯವಿಟ್ಟು ನೀವು ಏನು ಮಾಡೋಕ್ಕಾಗುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಎಲ್ಲ ನಿಮ್ಮ ಕಡ್ಡಾಯವಾಗಿ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ನಿಮಗೆ ಯಾವುದೇ ರೀತಿಯಾದಂಥ ಸೌಲಭ್ಯಗಳು ಸಿಗಲ್ಲ, ಮತ್ತೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವಂಥ ಸಾಧ್ಯತೆ ಇರುತ್ತೆ. ಗೃಹಲಕ್ಷ್ಮಿ ಹಣ ನಿಮ್ಗೆ ಬರೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ಇಷ್ಟು ಕೆಲಸವನ್ನ ನೀವು ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನ ನೀವು ಈ ರೀತಿಯಾಗಿ ಈಸಿಯಾಗಿ ನೀವು ಆಹಾರ ಡಾಟಲ್ಲಿ ಹೋಗ್ಬಿಟ್ಟು ಅಲ್ಲಿ ನೀವು ಇದನ್ನ ಚೆಕ್ ಮಾಡ್ಕೋಬಹುದು. ಒಂದ್ ವೇಳೆ ಇಲ್ಲಿ ಆಗಿರ್ಲಿಲ್ಲ ಅಂತಂದ್ರೆ ನೀವು ಈ ಮೊಬೈಲಲ್ಲೇ ಖುದ್ದಾಗಿ ಅದನ್ನ ನೀವು ಮಾಡ್ಕೋಬಹುದಿಲ್ಲ ಅಂತಂದ್ರೆ ನಿಮಗೆ ಮೊಬೈಲ್ ಗೊತ್ತಾಗಲಿಲ್ಲ ಅಂತಂದ್ರೆ ನೀವು ಮತ್ತೆ ಎಲ್ಲಿ ರೇಷನ್ ತಗೋತಿರೋ ಅಲ್ಲಿ ಹೋಗ್ಬಿಟ್ಟು ಅದನ್ನ ನೀವು ಈ KYC ಲಿಂಕ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ನಿಮಗೆ ಈ KYC ಲಿಂಕ್ ಯಾವ ರೀತಿ ಮಾಡ್ಬೇಕು ಅಂತ ವಿಡಿಯೋ ಬೇಕಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈ ರೀತಿ ನೀವು ಮಾಡಿದ್ರೆ ಸಾಕು, ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಿದೆ ರೇಷನ್ ಕಾರ್ಡ್ಗೆ ಲಿಂಕ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ಇವಾಗ ಇದು ಕಡ್ಡಾಯವಾಗಿ ಸರ್ಕಾರ ಕೇಳ್ತಾ ಇದೆ. ಸೊ ಅದನ್ನ ನೀವು ಕಡ್ಡಾಯವಾಗಿ ಮಾಡಲೇಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಈ ವಿಡಿಯೋ ನಿಮಗೆ ತಿಳಿದಿದೆ ಅಂತ ನಾನು ಅನ್ಕೋತೀನಿ. ತಿಳಿದ್ರೆ ಒಂದು ಲೈಕ್ ಅನ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.